ಅದಕ್ಕೆ ಓಡ್ತಾನೆ, ಹಿಂಗೆ 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 ಓಡ್ತಾವನು ನನಗೆ. ಪಾಪಚ್ಚಿ ಈಗ ಕ್ರೀಮ್ ಆಯಿತು, ಕೈಯೋ ಅಂತ ಬಡ್ಕೊಂಬಿಟ್ಟು ಮಲ್ಕೊಂಬಿಡ್ತೀನಿ. ಎಲ್ಗೊಮ್ಮೆ ಕ್ರೀಮ್ ಹಾಕಿ ತೋರಿಸು. ಪಾಪ ಇಲ್ಲಿ ಗಾಯ ಆಗ್ಬಿಟ್ಟೈತಿ. ಗಾಯ ಆಗ್ಬಿಟ್ಟೈತೆ. ನೆನ್ನೆಯಿಂದ ಇಷ್ಟು ಸ್ವಲ್ಪ ವಾಸಿ ಆಗ್ಬಿಟ್ಟೈತಿ. ಏನೋ ಇದ ಮಕಾನ ಅದ್ರ ಹೆಸರು, ಅಯ್ಯೋ ಮರ್ತೋಗ್ಬಿಟ್ಟೈತಿ ನನಗೆ. ಮಕಾನ ಅಂತಾರ ಅದನ್ನ. ಇದು ತಾವರೆ ಬೀಜದಲ್ಲಿ ಏನೋ ಮಾಡಿರ್ತಾರೆ. ತಾವರೆ ಅಲ್ಲ ಮಮ್ಮಿ, ಲೋಟಸ್ ಬೀಜ. ಲೋಟಸ್ ತಾವರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ತಾವರೆ ಹೂವು ಅಂತ. ಸೊ 2 ಬಾಕ್ಸ್ ಅದು ಇನ್ನು ಊಟ. ಇವಾಗ ಎಷ್ಟಾಗೈತೆ ಊಟ ಮಾಡಿ ಊಟ ಮಾಡಾದ್ಮೇಲೆ ಕರಗಬೇಕಲ್ಲ ಸ್ವಲ್ಪ ಬಾಡಿಗೆ. ಅದಕ್ಕೆ ಕೆಲಸ ಮಾಡ್ತಾವೆ. ನಾನು ಅದಕ್ಕೆ ಕೆಲಸ ಮಾಡ್ತಾರೆ. ನೀನೇ ಮಾಡ್ತಾ ಇಲ್ಲ ಕೆಲಸ, ನಾನು ಮಾಡ್ತಾರೆ. ನೀನೇ. ಆಲ್ಮೋಸ್ಟ್ ನನ್ನ ಮನೆ ಕೆಲಸಗಳನ್ನ ನಾನೇ ಮಾಡೋವಂಥದ್ದು. ಈ ಒಂದು 6 ಮಂತ್ಸಿಂದ ನನಗೆ ಪಾತ್ರೆ ತೊಳೆಯೋದಕ್ಕೆ ಮತ್ತು ಕಸ ಗುಡಿಸೋದಕ್ಕೆ, ವಾರಕ್ಕೆ 2 ಸರಿ ಮಾಪ್ ಹಾಕೋದಕ್ಕೆ ಅಂತ ಒಬ್ಬರು ಕೆಲಸದವ್ರು ಬರ್ತಾಯಿದ್ರು. ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ನಾನೇ ಮಾಡ್ಕೊಳ್ಳೋದು. ಸೊ ಈ ವಾಶ್ರೂಮ್ದಾಗಿರ್ಬೋದು, ಟಾಯ್ಲೆಟ್ ಕ್ಲೀನು ಅದೆಲ್ಲ ನಾನು ಮಾಡಿಸಲ್ಲ. ನನ್ನದು ಏನಿದೆ ಅದೆಲ್ಲ ಕೆಲಸಗಳು ನಾನೇ ಮಾಡ್ಕೊಳ್ಳೋದು. ಅಡುಗೆ ಮಾಡ್ಕೊಂಡು ತಿನ್ನೋದು, ಸೊ ಇದೆಲ್ಲ ಪರ್ಸ್ನಲ್ ಕೆಲಸಗಳಲ್ಲಿ ನಾನೇ ಮಾಡ್ಕೊಳ್ತೀನಿ. ಸೊ ಆ ಮನೇಲಿದ್ದಾಗ ಕಂಪ್ಲೀಟ್ಲಿ 1.5 ವರ್ಷ ಬಟ್ಟೆನ ಕೈಯಲ್ಲಿ ಒಗಿತಿರೋದಾಗಿರ್ಬೋದು, ಮನೆಯಲ್ಲಿ ಕಸ ಗುಡಿಸೋದು, ಮನೆ ಒರೆಸ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡ್ಕೊಂಡು ತಿನ್ನೋದು, ಪ್ರತಿಯೊಂದು ನಾನೇ ಕೆಲಸ ಮಾಡ್ತಿದ್ದೆ. ಹೊರಗಡೆನೂ ಹೋಗಿ ನನ್ನ ಕೆಲಸಗಳನ್ನೂ ಮಾಡ್ಕೊಬರ್ತಾಯಿದ್ದೆ. ಸೊ ನಮ್ಮ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟು ತೃಪ್ತಿಯಾಗಿ ಮಾಡ್ಕೊಳ್ಳೋ ಅಷ್ಟು ನೆಮ್ಮದಿ ಅಂತೂ ನನಗಂತೂ ಇದೆ. ಒಂದಷ್ಟು ಜನ ವೀಲ್ಚೇರಿಂದ ಏನಕ್ಕೆ ಬ್ಯಾಗ್ ಹಾಕೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಸೊ ಅದರಲ್ಲಿ ಒಂದಷ್ಟು ನನಗೆ ಬೇಕಾಗಿರೋ ಐಟಮ್ಸ್ಗಳು ಇಟ್ಟಿರ್ತೀನಿ. ಮತ್ತು ಎಲ್ಲರೂ ತರಕಾರಿ ತರೋದು, ಅದು ಇದು ಏನಾದರೂ ಐಟಮ್ ತರಬೇಕು ಅಂದರೆ ಅದರೊಳಗಡೆ ಬ್ಯಾಗ್ಗಳನ್ನ ಮಡಚಿಟ್ಟಿರ್ತೀನಿ, ಕವರ್ಗಳನ್ನ ಇಟ್ಟಿರ್ತೀನಿ. ಮತ್ತು ವಾಟ್ರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಅದರಲ್ಲೇ ಇರ್ತವೆ. ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಇನ್ನಿತರ ಕೆಲವೊಂದು ವಸ್ತುಗಳ್ನ ಅದರಲ್ಲಿ ಇಟ್ಟೇ ಇರ್ತೀನಿ. ಅದು ಬೇಗ ಕೈಗೆ ಸಿಗೋಂಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ವೀಲ್ಚೇರಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದೊಂದು ಬ್ಯಾಗ್ನ ಹಾಕೇ ಇರ್ತಾರೆ ಹಿಂದೆ ಬ್ಯಾಕ್ ಸೈಡಲ್ಲಿ. ಸೊ ಅವ್ರಿಗೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನೆಲ್ಲ ಅದರಲ್ಲಿ ಇಟ್ಕೊಳ್ಳೋದು ಬೇಕಾಗಿರುತ್ತೆ. ಅದು ಒಂದು ಜೊತೆಗೆ ಅವ್ರಿಗೆ ಬೆನ್ನಿಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಬ್ಯಾಗ್ನ, ಆಮೇಲೆ ತೊಡೆ ಮೇಲೆ ಕೂಡ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ರೀಸನ್ನಿಂದ ಇಂಡಿಪೆಂಡೆಂಟ್ ಆಗಿರೋರ್ಗಂತೂ ಆ ಬ್ಯಾಗು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗಲೀಜು ಮಾಡು, ನಾನು ಕ್ಲೀನ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಐತಿ ಇವಾಗ. ಹಿಂಗೆ ನೀಟಾಗಿರ್ಬೇಕು. ನಾಳೆ ನಾಡಿದ್ದು 1 ವಾರ ಬಿಟ್ಟರು ಹಿಂಗೆ ಇರಬೇಕು. ನಾನೇನು ನೋಡೋವರೆಗೂ ಅದು ಹಂಗೆ ಇರ್ತದೆ. ಆಮೇಲೆ ಗಲೀಜು ಮಾಡಿ ನಾನೇ ಕ್ಲೀನ್ ಮಾಡ್ತೀನಿ ಅಷ್ಟೇ. ಏನು ಓಕೆ ಅಂತ ಇದೆಯಾ? ಓಕೆ. ಗಲೀಜು ಮಾಡ್ತೀನಿ ಅಂತನಾ? ಇಲ್ಲಪ್ಪ, ಗಲೀಜು ಮಾಡಲ್ಲ. ನೋಡಿ ಇದೆಯಾ ಮಮ್ಮಿ? ಬಂದು ಇಲ್ಲೇ ತೋರಿಸ್ತೀನಿ. ನೋಡಿ ಕೆಲಸ ಮಾಡ್ತಿದ್ದೆ. ಟೇಬಲು ಅಡುಗೆದು ಏನೇನು ಐಟಮ್ ಖಾಲಿಯಾಗಿತ್ತು ಅದೆಲ್ಲ ನೋಡಿ ಸರಿಯಾಗಿ ಜೋಡಿಸಿರ್ತೀನಿ. ಇಬ್ಬರು ಇವತ್ತು ಚೆನ್ನಾಗಿ ನಿದ್ದೆ ಹೊಡ್ತಿದ್ದೀವಿ ಬೆಳಗ್ಗೆ, ಅದಕ್ಕೆ ಎದ್ದಿರೋದು. ಬೆಳಗ್ಗೆಲ್ಲಪ್ಪ, ಸಾಯಂಕಾಲ. ಸಾಯಂಕಾಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಿದ್ದೆ ಹೊಡೆದಿರೋದು ಮಮ್ಮಿ ನಾವು? 6 ಗಂಟೆಯಿಂದ 9 10 ಗಂಟೆಗೆ ಎದ್ದಿರೋದು. 10 ಗಂಟೆಗೆ ಎದ್ದಿದ್ದು ನಾವು. ಇನ್ನು ಇವಾಗ ಎಷ್ಟಾಗೈತೆ ಊಟ ಮಾಡಿ ಊಟ ಮಾಡಾದ್ಮೇಲೆ ಕರಗಬೇಕಲ್ಲ ಸ್ವಲ್ಪ ಬಾಡಿಗೆ. ಅದಕ್ಕೆ ಕೆಲಸ ಮಾಡ್ತಾವೆ. ನಾನು ಅದಕ್ಕೆ ಕೆಲಸ ಮಾಡ್ತಾರೆ. ನೀನೇ ಮಾಡ್ತಾ ಇಲ್ಲ ಕೆಲಸ, ನಾನು ಮಾಡ್ತಾರೆ. ನೀನೇ ಮಾಡ್ತೀರ? ನೀನೇ ಕೆಲಸ ಮಾಡೋದು? ಮಾಡ್ತೀನಿ. ಅವಾಗ ಮಮ್ಮಿ ಒಂದಿಷ್ಟು ಹೆಲ್ಪ್ ಮಾಡ್ಕೊಡೋಕ್ಕಾಗಲ್ಲ? 1 ನಿಮಿಷ. ಏನು ಮಮ್ಮಿ ಇದು? ಆ್ಯಕ್ಚುಲಿ ಮೊನ್ನೆ ಇದಕ್ಕೆ ಸ್ಕೂಲಲ್ಲಿ ಗೆಸ್ಟಾಗಿ ಕರೆದಿದ್ರಲ್ಲ, ಅಲ್ಲಿ 2 ಬಾಕ್ಸ್ ಕೊಟ್ಟಿದ್ರು ಈ ಥರದ್ದು. ಅದರಲ್ಲಿ ಏನೋ ಇದು ಮಕಾನ ಅದ್ರ ಹೆಸರು, ಅಯ್ಯೋ ಮರ್ತೋಗ್ಬಿಟ್ಟೈತೆ ನನಗೆ. ಮಕಾನ ಅಂತಾರ ಅದನ್ನ. ಇದು ತಾವರೆ ಬೀಜದಲ್ಲಿ ಏನೋ ಮಾಡಿರ್ತಾರೆ. ತಾವರೆ ಅಲ್ಲ ಮಮ್ಮಿ, ಲೋಟಸ್ ಬೀಜ. ಲೋಟಸ್ ತಾವರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ತಾವರೆ ಹೂವು ಅಂತ. ಸೊ 2 ಬಾಕ್ಸ್ ಅದು 2 ಇದು ನಾನೇ ತಿಂದಿರೋದು. ಆಯ್ತು, ನೀನೇ ತಿಂದಿದ್ದು ಅಂತ ಗೊತ್ತು. ಆ ಬಾಕ್ಸ್ ಕೊಟ್ಟಿದ್ರು. ಮತ್ತೆ ಗಾಜಿನ ಬಾಕ್ಸು ಚೆನ್ನಾಗಿರುತ್ತೆ ಅಡುಗೆಗೆಲ್ಲ ಯೂಸ್ ಮಾಡೋದಕ್ಕೆ. ಹಂಗಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಾನು. ಕೆಲವೊಂದು ಇವಾಗ ತುಪ್ಪದ ಬಾಟ್ಲೆಲ್ಲ ಯೂಸ್ ಮಾಡೋನೆಲ್ಲ ನಾನು ತುಪ್ಪ ತರಿಸ್ತಿದ್ದೆ. ಈ ಬಾಟಲ್ಗಳು 1 2 3 ಇದ್ದಾವೆ. ಸೊ ಅದಕ್ಕೆ ನಾನು ಎಣ್ಣೆ ಮತ್ತು ಉಪ್ಪು ಬೇರೆ ಬೇರೆದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಐಟಮ್ಸಲ್ಲಿ. ಏನಾದರೂ ತುಪ್ಪ ಇದ್ದರೆ 5 ನಿಮಿಷ, ಒಂದು ದಿನ 2 ದಿನ ಖಾಲಿ ಆಗೋಗುತ್ತೆ. ಅವ್ರು ಕಣಪ್ಪ, ತುಪ್ಪನ ನೀನು ಸಾಂಬಾರು ಥರ ಉಯ್ಕೊಂಡು ತಿಂದರೆ ಖಾಲಿ ಆಗ್ತಾರೆ. ಇನ್ನೇನು ನನ್ನ ಫೇವ್ರೇಟ್ ಮಮ್ಮಿ. ವಾ ಎಲ್ಲ ಬಿತ್ತು.
ನಿಮ್ಮ ಮಮ್ಮಿ ಅದೇನೋ ಅಂದಲ್ಲ ಮಮ್ಮಿ ಇವಾಗೇನೋ ಲೋಟಸ್ ಬೀಜ ಅದ್ರ ಹೆಸರೇನು? ನ್ಯೂಸ್ ಪೇಪರ್ ಹಾಕ್ಬಾರ್ದು ನೋಡಿ, ಎಷ್ಟೊಂದು ಇದಾವೆ, ಜಿಲ್ಲೆ ಇದಾವೆ. ಅಲ್ಲ ಮಮ್ಮಿ ಅದೇನೋ ಅಂದಲ್ಲ ಮಕಾನ ಏನೋ ಅದು ಮಕಾನ ಅಂತಾರೆ ಅದನ್ನ. ಮಕಾನ ಅದು ನೇಮೇ ನೆನಪು ಬರಲ್ಲ ಅದು. ಹಂಗೆ ಚೆನ್ನಾಗಿರುತ್ತೆ ಅದು, ನನಗೆ ಇಷ್ಟ. ಆದರೆ ಏನು ಮಾಡೋಣ ಮಮ್ಮಿ. ಕಬಾಬ್ ಪೌಡ್ರ್ ಇಲ್ಲೇ ಐತೆ ನೋಡಿ, ಇದು ಒಂಥರ ಕಬಾಬ್ ಪೌಡ್ರು ಚೆನ್ನಾಗಿತ್ತು ಕಣಪೂರ್. ಇದನ್ನೇ ತರಬೇಕಾಯ್ತು ನಾನು ಇವತ್ತು. ಇದರೊಳಗಡೆ ಏನೋ ಸ್ಪೈಸಸ್ ಎಲ್ಲ ಹಂಗೆ ಮೇಲೆ ಹಾಕಿದ್ದಾರೆ, ಹಂಗೆ ಚೆನ್ನಾಗಿ ಬರುತ್ತೆ ಕಬಾಬ್ ಪೌಡ್ರು. ಕಿಂಗ್ಸ್ ಸ್ಪೆಷಲ್. ಇದು ಫೋಟೋ ಹೊಡೆದು ಇಟ್ಕೊಂಡು ಇದೇ ತರ್ಬೇಕು ತಂದಾಗ. ಕ್ಲೀನ್ ಮಾಡಿಬಿಟ್ಟು ಇದು ನೋಡಿ, ಕಿಂಗ್ಸ್ ಸ್ಪೈಸಸ್ ಕಬಾಬ್ ಮಸಾಲ, ಕಬಾಬ್ ಪೌಡ್ರ್ ಅಂತ ಹಾಕ್ಬೇಕು, ಮಸಾಲ ಅಂತ ಹಾಕ್ಬಿಟ್ಟು ಇದೆಲ್ಲ ತೋರಿಸ್ಬೇಕು. ಅಲ್ಲಿ ನೋಡ್ರಿ ಎಲ್ಲ ತುಂಬಿರ್ತಾರೆ ಈಗ ನೋಡಿ. ಮಕಾನ ನನಗೆ ಮಮ್ಮಿ ಮಕಾನ ಎಲ್ಲಿ ಸಿಗುತ್ತೆ? ರೇಟ್ ಜಾಸ್ತಿ. ಹೌದಾ? ಅದೇನೋ ಅದನ್ನು ತಿಂದರೆ ಬೋನ್ ಸ್ಟ್ರಾಂಗ್ ಆಗುತ್ತಂತೆ. ಹೆಂಗೆ ಗೊತ್ತಂದ್ರೆ ಹೇಳಿದ್ರಪ್ಪ ಯಾರು. ಅದೇ ಮಮ್ಮಿ ಬ್ರಿಗೇಡಲ್ಲಿ ತಂದಿದ್ರಲ್ಲ ಒಂದ್ಸಲಿ, ಅವಾಗ ಚೆನ್ನಾಗಿ ತಿಂದಿದ್ದೀನಿ. ಚಿಕ್ಕ ಚಿಕ್ಕವೆಲ್ಲ ಕೆಳಗಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಂ, ದೊಡ್ಡ ಮಾತ್ರ ಮೇಲೆ ಜೋಡಿಸ್ಕೊಂತವ್ರೆ. ನ್ಯೂಸ್ ಪೇಪರ್ ಇಡೋದೇ ತಪ್ಪು. ನ್ಯೂಸ್ ಪೇಪರ್ ನೀನು ಅಡುಗೆ ಮನೆ ಐಟಮ್ ಜೋಡಿಸ್ಕೊಂತೀಯ, ನಾನು ಬ್ಯಾಗಲ್ಲಿರೋ ಐಟಮ್ ಜೋಡಿಸ್ಕೊಂತೀನಿ, ಅಷ್ಟೇ ಕನ್ಫ್ಯೂಸಿಂಗ್. ಸ್ಕೂಲ್ ಬ್ಯಾಗಲ್ಲಿರೋ. ನೀನು ಸೂಪರಾಗಿ ಜೋಡಿಸ್ಕೊತ. ಹೌದು ಮಮ್ಮಿ, ಸೂಪರಾಗೆ ಜೋಡಿಸ್ಕೊಂಡು. ಇದೇನೋ ಎಳ್ಳು ತಿನ್ನೋಣ ಅಂತ ತಗೊಂಡು ಬಂದೆ, ತಿಂದೆ ಇಲ್ಲ. ಈ ಎಳ್ಳು ಅಂದರೆ ಏನದು? ತಿನ್ಬೋದು ಅದನ್ನ? ಎಳ್ಳು ಅಂತ ಸೇಸಮ್ಮ ಏನೋ ಹೇಳ್ತಾರೆ ಅದಕ್ಕೆ, ಎಳ್ಳಿಗೆ ಇಂಗ್ಲೀಷಲ್ಲಿ. ಎಳ್ಳು ಅಂದರೆ ಅದು ಬಾಡಿಗೆ ಒಳ್ಳೇದೇನೆ. ಈ ದಾರನ ನಾನು ಟೈಲರಿಂಗ್ ಮಾಡ್ತೀನಿ ನಾನು, ಟೇಬಲು ಅದ್ರ ಮೇಲೆ ಹಾಕ್ಬಿಡು. ಓಕೆ. ಇವಾಗ 3 ನಿಮಿಷ ವೀಡಿಯೋ ಮಾಡಿದ್ದೀನಿ. ಅಕ್ಕಾನ ಚೆನ್ನಾಗಿರುತ್ತೆ ಅದು. ನನಗೆ ಇದು ಬ್ರಿಗೇಡಲ್ಲಿ ತಂದಿದ್ರು ಒಂದ್ಸಲಿ. ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಜಾವಾಣಿಯಲ್ಲಿ ಈ ಫೋಟೋ ಬಂದಿರೋವಂಥದ್ದು. ಬೆಳಕನಿಟ್ಟು ತೂಗಿದಾಕೆ ಸಾಧನೆ ಶಿಖರ ಏರಿದಾಕೆ ಅಂತ. ಪ್ರಜಾವಾಣಿ ಸಾಧಕಿಯರು 2026 ಅಂತ. ಈ ಲೈನ್ಸ್ಗಳೆಲ್ಲ ನೋಡಿ ತುಂಬ ಖುಷಿಯಾಯಿತು ನನಗೆ. ಇದರಲ್ಲಿ ಒಂದಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಮಹಿಳಾ ಮಣಿಗಳು ಸಾಧನೆ ಮಾಡಿರೋವಂಥದ್ದು. ನ್ಯೂನತೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಅದನ್ನು ಮೀರಿ ಬದುಕೋದು ಒಂದು ಜೀವನ. ಆ ಜೀವನದಲ್ಲಿ ಇಂಥವೆಲ್ಲ ಒಂದೊಂದು ಘಟ್ಟಗಳು. ಪ್ರಜಾವಾಣಿಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ. ಪ್ರಜಾವಾಣಿಲಿ ಬಂದಿರೋ ಥರನೇ ಡೆಕ್ಕನ್ ಹೆರಾಲ್ಡಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅಲ್ಲೂ ಕೂಡ ಒಂದು ನೋಡಿ, ಪ್ರಜಾವಾಣಿ ಸಾಧಕಿಯರು 2026 ಅಂತ ಬಂದಿತ್ತು. ಅದರಲ್ಲೂ ಇಂಗ್ಲೀಷ್ ಪೇಪರಲ್ಲಿ ಬಂದಿತ್ತಲ್ಲ, ಇನ್ನೂ ಒಂದು ಕಡೆ ಖುಷಿ ಆಯಿತು. ಯಾಕಂದರೆ ನಾವಂತೂ ಇಂಗ್ಲೀಷ್ ಪೇಪರ್ಗಳೆಲ್ಲ ಓದಲ್ಲ. ಅಟ್ಲೀಸ್ಟ್ ಇಂಗ್ಲೀಷ್ ಪೇಪರ್ ಓದೋರ ಸಂಖ್ಯೆ ಅಂತೂ ಇದೆ, ಅವರಿಗೆಲ್ಲ ಈ ವಿಷಯ ತಲುಪಿರುತ್ತೆ ಅಂತ ತುಂಬ ಥ್ಯಾಂಕ್ಸ್ ಹೇಳಬೇಕು ಪ್ರಜಾವಾಣಿ ಟೀಮ್ ಅವ್ರಿಗೆ. ಅದರಲ್ಲಿ ರುಮಾ ಮ್ಯಾಮ್ ಅಂತ, ಅವರು ಇಲ್ಲಿಗೆ ನನಗೆ ಪರಿಚಯ ಮಾಡಿಸ್ತು ಅಂತವ್ರು. ಈಗ ಕ್ರೀಮ್ ಆಯಿತು, ಕೈಯೋ ಅಂತ ಬಡ್ಕೊಂಬಿಟ್ಟು ಮಲ್ಕೊಂಬಿಡ್ತಿಲ್ಲೆ. ಎಲ್ಗೊಮ್ಮೆ ಕ್ರೀಮ್ ಹಾಕಿ ತೋರಿಸು. ಪಾಪ ಇಲ್ಲಿ ಗಾಯ ಆಗ್ಬಿಟ್ಟೈತೆ. ಗಾಯ ಆಗ್ಬಿಟ್ಟೈತೆ. ನೆನ್ನೆಯಿಂದ ಇಷ್ಟು ಸ್ವಲ್ಪ ವಾಸಿ ಆಗ್ಬಿಟ್ಟೈತೆ. ಒಂಚೂರು ಬೆಟರ್. ಗುಂಡು ಔಷಧಿ ಎಲ್ಲ ಹಾಕ್ದೋ ಗುಂಡು. ನಾವು ಯಾವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗೋಣ ಇವತ್ತು ಅಲ್ವಾ ಮಮ್ಮಿ? ಅದು ಆಯ್ತು ಎಬ್ಬಿಸ್ತೀನಿ ಕೊಳ ಎದ್ದಳ ಎದ್ದವನು ಕೆಳಗಡೆ ಬಿಡು. ಮಮ್ಮಿ ಈಗ ಎಲ್ಲ ಔಷಧಿನ ಇಟ್ಟಿದ್ದು ವಾಪಸ್. ಏನು ಮಾಡ್ತಾವ ನೋಡು, ಯಾಕೋ ಓಡಾಡ್ತಾವನು. ಓಡಲ್ಲ ಉರಿ ಎತ್ಕೊಂಡ್ಬಿಟ್ಟೈತೆ. ಇವತ್ತು ಮಮ್ಮಿ ನಾನು ಎಲ್ಗೋ ಹೋಗ್ತಿದ್ದೀವಿ. ಸ್ಕೂಲ್ ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ಏನೋ ನಾಯಿನ ಇದನ್ನು ಕರ್ಕೊಂಡು ಹೋಗ್ತೀವಿ ಅಂದರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿ ಲೈಕು, ಶೇರು, ಕಮೆಂಟ್ಸ್ಗಳು ನನಗೆ ಮೋಟಿವೇಶನಲ್ ಆಗಿರುತ್ತೆ. ನೀವು ಕೊಡೋ ಪ್ರತಿ ವಿಡಿಯೋಗೂ 5 ಪಾಯಿಂಟ್ಸ್ ಕೂಡ ನನಗೆ ಆ್ಯಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಕಡೆಯಿಂದನೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು, ಇದು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.